Hello friends, welcome to Catalyst Chemistry. As we discuss most important point about what coordination compound, make it perfect. Okay. Last video we have discussed 6 marks. Okay. Today we are going to discuss the continue part. This topic means this video included P block elements and D block elements. Okay. P block and D block coordination compound. These three topics are most important. Okay. Make it perfect. Okay. Next I am going to explain here. Okay, 21 question. Okay, ನಿಮ್ಮ ಕಡೆ ಪ್ರಿಪ್ರೇಟರ್ ಕ್ವಶನ್ ಪೇಪರ್ ಅದಲ್ಲ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ವಲ್ಲ ಅಲ್ಲಿ 21 ಕ್ವಶನ್ಸ್ ನೋಡ್ಕೊಂಬಿಡಿ. 21 ಕ್ವಶನ್ಸ್. ದಿಸ್ ಕ್ವಶನ್ ಕಮ್ ಫ್ರಮ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಪಿ ಬ್ಲಾಕ್ ಎಲಿಮೆಂಟ್ಸ್ ಒಳಗೆ ಯಾವ ಫ್ಯಾಮಿಲಿ ಅಪ್ಪ ಅಂತ ನೀವು ಕೇಳಿದ್ರೆ ಯಾವ ಫ್ಯಾಮಿಲಿ ಇದು? ಹೆಲೋಜನ್ ಫ್ಯಾಮಿಲಿ ಇದನ್ನು. ಫಸ್ಟ್ ನೈಟ್ರೋಜನ್ ಬರ್ತದೆ, ಆಕ್ಸಿಜನ್ ಬರ್ತದೆ, ಹೆಲೋಜನ್ ಬರ್ತದೆ, ನೋಬೆಲ್ ಗ್ಯಾಸ್ ಬರ್ತದೆ. ಓಕೆ, ಟೋಟಲಿ ಎಷ್ಟಪ್ಪ ಅಂದ್ರೆ 3, 9 and 10 ಮಾರ್ಕ್ಸ್ ಯೂಶ್ವಲಿ ಕವರ್ ಆಗ್ತದೆ. ಇದು ಪಿ ಬ್ಲಾಕ್ ಎಲಿಮೆಂಟ್ಸ್ ಒಳಗೆ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನೋಡಿ ಫಸ್ಟ್ ಕೊಟ್ಟಿದ್ದಾರೆ, ಅವ್ರು ಒಂದು ಕ್ವಶನ್ ಕೊಟ್ಟಿದ್ದಾರೆ. NH3 + 3Cl2 ಇಲ್ಲಿ ಏನು ಬರೆದಿದ್ದಾನೆ? ಎಕ್ಸಸ್ ಅಂತ ಬರ್ದಾನೆ. ಇಲ್ಲಿ ನೋಡ, ಇಲ್ಲಿ ಎರಡು ರಿಯಾಕ್ಷನ್ಸ್ ಬರ್ತಾವೆ. ನೀವು NCERT ಅಥವಾ ನೋಟ್ಸ್ ಒಳಗೆ ನೋಡಿದ್ರೆ NH3 ಎಕ್ಸಸ್ ಒಂದು ಕಡೆ ಕೊಟ್ಟಿದ್ದಾನೆ ನೋಡ್ರಿ. NH3 ಎಕ್ಸಸ್ ಒಂದು ಕಡೆ ಕೊಟ್ಟಿದ್ದಾನೆ, ಬಟ್ ಹಿಂದ್ಗಡೆ ಎಷ್ಟು ಮೂಲ್ ಕೊಟ್ಟಿದ್ದಾನೆ? 8 ಮೂಲ್ಸ್ ಅಂತ ಕೊಟ್ಟಿರ್ತಾನೆ. ಓಕೆ, ಇಲ್ಲಿ ನೋಡ, ಬಟ್ ಇಲ್ಲಿ ಆ ರಿಯಾಕ್ಷನ್ ಕೊಟ್ಟಿಲ್ಲ. ಆ ರಿಯಾಕ್ಷನ್ನ ಹೇಳ್ತಾನೆ, ಯಾಕಂದ್ರೆ ಕಂಪ್ಯಾರಿಸನ್ ಇಂಪಾರ್ಟೆಂಟ್ ಅಲ್ಲ. NH3 3Cl2 ಎಕ್ಸಸ್ ಹಾಕಿದಾಗ ಪ್ರಾಡಕ್ಟ್ ಏನು ಬರ್ತದೆ? ನೈಟ್ರೋಜನ್ ಒಂದೇ ಅದ, ಏನೂ ಪ್ರಾಬ್ಲಮ್ ಇಲ್ಲ. ನೈಟ್ರೋಜನ್ ಒಂದೇ ಅಂತಂದ್ರೆ ಇಲ್ಲಿ ಯಾವ ಸ್ಪೇಸ್ ಕೊಟ್ಟಾನ, ನೀವು ಇಲ್ಲಿ ಪ್ರಾಡಕ್ಟ್ ಬರೀಬೇಕು. ನೀವು ಎಕ್ಸಾಮ್ದಾಗ ಇವೆಲ್ಲ ರಿಯಾಕ್ಷನ್ ಬರೀಬೇಕಂತ ಏನಿಲ್ಲ. ಓಕೆ, ಡೈರೆಕ್ಟ್ ನೀವು ಪ್ರಾಡಕ್ಟ್ ಏನು ಬರ್ತದಲ್ಲ ಅದನ್ನು ಬರೋದನ್ನು ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅವರು ಎಲ್ಲ ಬರೋದ್ರೆ ಇರ್ತೈತಿ, ಅಲ್ಲಿ ನೋಡಿ ಬರೋದ್ರೆ ಬರೀರಿ. ಓಕೆ, ಈಗ ನೋಡ, ಇಲ್ಲಿ ನೈಟ್ರೋಜನ್ ಅದ, 3 2 6 ಕ್ಲೋರಿನ್ ಅದಾವ. ಈಗ ನೀವು ಪಾಸಿಬಲ್ ಒಂದು ಕಂಪೌಂಡ್ ಇದೆ, ಸ್ವಲ್ಪ ನೆನಪಿನ ಇಟ್ಕೋಬೇಕು ನೀವು. NCl3 ಬರ್ತದೆ. ಇಲ್ಲಿ ಏನು ಬರ್ತದಪ್ಪ? NCl3 ಬರ್ತದೆ. NCl3 ಬರ್ತಂದ್ರೆ ಇನ್ನೇನು ಉಳಿತಪ್ಪ? ಇಲ್ಲಿ 3 2 6 ಅಂದ್ರೆ 6 ಒಳಗೇನು 3 ಕ್ಲೋರಿನ್ ಹೋಯ್ತಾ, ಇನ್ನೂ 3 ಕ್ಲೋರಿನ್ ಉಳಿತಾ, 3 ಹೈಡ್ರೋಜನ್. ಅಂದ್ರೆ ಆಬ್ವಿಯಸ್ಲಿ ಏನು ಬರ್ತದೆ ಹೇಳಿ ನೋಡೋಣ? 3HCl ಬರ್ತದೆ. 3HCl ಬರ್ತದೆ. ಎಷ್ಟು ಬರುತ್ತೆ? ಎಷ್ಟು? 1 ಮಾರ್ಕ್ಸ್ ಇದಕ್ಕೆ. NCl3 3HCl 1 ಮಾರ್ಕ್ಸ್. ಓಕೆ, ಸಿಂಪಲ್. ಸರ್, ಇನ್ನೊಂದು ರಿಯಾಕ್ಷನ್ ಐತೆ, ಅದನ್ನು ಹೇಳ್ರಿ ಅಂತಂದ್ರೆ ಅದು ರಿಯಾಕ್ಷನ್ ನಾನು ಇಲ್ಲಿ ಬರಿತೀನಿ. ಎಕ್ಸ್ಟ್ರಾ ಅದ, ನಿಮ್ಗೆ ಕೇಳಿದಿಷ್ಟ. ಬಟ್ ಇಲ್ಲಿ ಏನದ? ಇನ್ನೊಂದು ಅದ ನೋಡ. NCERT ನೋಡ್ಕೊಂಬಿಡ್ರಿ. NH3 ಇದಕ್ಕೆ ಎಕ್ಸಸ್ ಅಂದ, ನಾವು ಇದಕ್ಕೆ ಏನಂದಾನ? ಎಕ್ಸಸ್ ಅಂದ. ನೀವು ಅಬ್ಸರ್ವ್ ಮಾಡ್ಬೇಕು ಸರಿಯಾಗಿ. ಆಮೇಲೆ ಇಲ್ಲಿ ಏನಂದ? ನಾವು Cl2 ಅಂದಾನ. ಇಲ್ಲಿ ಏನಂದಾನ? Cl2. ಬಟ್ ಎಷ್ಟು ಮೋಲ್ಸ್ ಅಂದಾನ? ಸೇಮ ತೊಗೊಂಡಿರ್ತಾನೆ. 3Cl2 ತೊಗೊಂಡಿರ್ತಾನೆ. 3Cl2 ತೊಗೊಂಡಾಗ ಪ್ರಾಡಕ್ಟ್ ಏನು ಪಾಸಿಬಲ್ ಆಗ್ತೈತಿ ಅಂಥೇಳಿ ನೀವು ಥಿಂಕ್ ಮಾಡತ್ತಿದ್ರಂದ್ರೆ ನೋಡ, ಇಲ್ಲಿ 8 ಮೋಲ್ಸ್ ಅದಾವೆ. 8 ಮೋಲ್ಸ್ ಅಂದರೆ ಇದೊಂದು ಸ್ವಲ್ಪ ನೀವು ನೆನಪಿನ ಇಟ್ಕೋಬೇಕು. ಅಮೋನಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗ್ತದೆ. ಎಷ್ಟು ಮೋಲ್ಪ? 6 ಮೋಲ್. ಈಗ 6 ನೈಟ್ರೋಜನ್ ಹೋಯ್ತು ಅಂದ್ರೆ ಉಳಿತು ಎಷ್ಟಪ್ಪ? ನೈಟ್ರೋಜನ್. ಟೋಟಲ್ ನೈಟ್ರೋಜನ್ 2 ಉಳಿದು ಹೌದಿಲ್ಲ. 2 ನೈಟ್ರೋಜನ್ ನೀವು ಯೂಶ್ವಲಿ ಹೆಂಗೆ ಬರೀತೀರಿ? N2 ಬರೀತೀರಿ. N2 ಅಂದರೆ ಯೂಶ್ವಲಿ ಏನಿರ್ತದೆ? ಗ್ಯಾಸ್. ನೈಟ್ರೋಜನ್ ಎವಾಲ್ಡ್ ಹಿಂಗೆ ಕೇಳ್ತಾನೆ. 8 NH3 ಎಕ್ಸಸ್ ಕೇಳಿದಾಗ ದಿಸ್ ಈಸ್ ಅ ಪ್ರಾಡಕ್ಟ್ ಬರೀಬೇಕಾ? ಅಥವಾ CL3Cl2 ಎಕ್ಸಸ್ ಕೇಳಿದಾಗ ಇದನ್ನು ಬರೀಬೇಕು. ಇವೆರಡೂ ಕಂಪ್ಯಾರಿಸನ್ ಸ್ಟಡಿ ಮಾಡಿರಿ. ಇದು ವೆರಿ ಯೂಸ್ಫುಲ್ ಆಗ್ತದೆ ನಿಮ್ಗೆ. ಓಕೆ, ಯಾಕಂದ್ರೆ ನೆನಪಿನಾಗ ಜಲ್ದಿ ಉಳಿತದೆ ರೀ. ಆಮೇಲೆ ನೋಡ, ನೆಕ್ಸ್ಟ್ 2 moles ಆಫ್ NaOH + Cl2 ಅದ. ಕೋಲ್ಡ್ ಆ್ಯಂಡ್ ಡೈಲ್ಯೂಟ್ ಅದ. ಇನ್ನೊಂದು ಏನದ? ಹಾಟ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಅದ ನೋಡ. ಓಕೆ, ಕೋಲ್ಡ್ ಆ್ಯಂಡ್ ಡೈಲ್ಯೂಟ್ ಅದ. ಇದ್ರೊಳಗೆ ಮತ್ತೆ ಎಷ್ಟು ಕೇಳಿದಾನ? 3 ಪ್ರಾಡಕ್ಟ್ಸ್ ಪಾಸಿಬಲ್ ಅಂದ ನೋಡಿ. ದಿಸ್ ಈಸ್ 1 ಪ್ರಾಡಕ್ಟ್, 2 ಪ್ರಾಡಕ್ಟ್, ನೆಕ್ಸ್ಟ್ ಒನ್ ಈಸ್ ವಾಟ್? 3 ಪ್ರಾಡಕ್ಟ್ಸ್ ಪಾಸಿಬಲ್ ಕೇಳ್ಯಾನ. ಇಲ್ಲಿ ಪಾಸಿಬಲ್ ಪ್ರಾಡಕ್ಟ್ ಏನಾಗದ? NaOH ಹಾಕಿದ್ರೆ ಯೂಶ್ವಲಿ NaCl ಅಂತ ಬರ್ತದೆ. ಯೂಶ್ವಲಿ ಏನು ಬರ್ತದಪ್ಪ? NaCl ಬರ್ತದೆ. ಏನೂ ಪ್ರಾಬ್ಲಮ್ ಇಲ್ಲ. ಒಂದಂತೂ ಕ್ಲಿಯರ್ ಆಯಿತಾ? NaCl ಬರ್ತದೆ. ನೆಕ್ಸ್ಟ್ ಇನ್ನೊಂದು ಏನು ಬರ್ತದೆ ಹೇಳ್ರಿ? NaOCl ಅದ. ಏನು ಉಳಿತಪ್ಪ ನೋಡಿ ಇಲ್ಲಿ OH ಆಕ್ಸಿಜನ್ ಅಂದ್ರೆ ಟೋಟಲ್ 2 ಅದಲ್ಲ, ಒಂದು H2O ರಿಲೀಸ್ ಆಗ್ತದೆ. ಇಲ್ಲಿ ಏನಾಗ್ತದೆ? H2O ರಿಲೀಸ್ ಆಗ್ತದೆ. ಇದಕ್ಕೆ ಯೂಶ್ವಲಿ ನಾವು ಏನಂತ ಕರಿತೀವಿ ರೀ? ಕ್ಲೋರೈಡ್ ಅಂತ ಕರಿತೀವಿ. ಇದರೊಳಗೆ ಯೂಶ್ವಲಿ ಏನಂತ ಕರಿತೀವಿ ಗುರ್ತೈತೆ? ಇದು ಹೈಪೋಕ್ಲೋರೈಟ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಹೈಪೋಕ್ಲೋರೈಟ್. ಕ್ಲೋರೈಟಾ? ಹೈಪೋಕ್ಲೋರೈಟ್. ಇದು ನೆನಪಿನ ಇಟ್ಕೋಬೇಕು. ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಡೈರೆಕ್ಟ್ಲಿ JE ಮೇನ್ಸ್ ಒಳಗೆ ಡೈರೆಕ್ಟ್ ಕ್ವಶನ್ ಕೇಳಿದ್ರು ಇದನ್ನ ಒಂದು ಇಯರ್ದಾಗ. ನಂಗೆ ಇಯರ್ ನೆನಪಿಲ್ಲ, ಬಟ್ ದಿಸ್ ಕ್ವಶನ್ ಏನು ಪ್ರಾಡಕ್ಟ್ ಅಂದ್ರೆ ನಾವು ಹೆಂಗೆ ಕೊಟ್ಟಿದ್ದ ಅಂದ್ರೆ ಇವೆರಡು ರಿಯಾಕ್ಟೆಂಟ್ ಕೊಟ್ಟಿದ್ದ. ಪ್ರಾಡಕ್ಟ್ ಒಳಗೆ ಏನೇನು ಪಾಸಿಬಲ್ ಆಗ್ತದೆ ಅಂತ ಕೊಟ್ಟಿದ್ದವ. ಒಂದು ಕ್ಲೋರೈಡ್ ಪಾಸಿಬಲ್ ಆಗ್ತದೆ, ಇನ್ನೊಂದು ಹೈಪೋಕ್ಲೋರೈಟ್ ಪಾಸಿಬಲ್ ಆಗ್ತದೆ. NaOCl ಅಂತಂದ್ರೆ ಹೈಪೋಕ್ಲೋರೈಟ್. ಇದು ಕೋಲ್ಡ್ ಆ್ಯಂಡ್ ಡೈಲ್ಯೂಟ್ ಕಂಡೀಷನ್ ಕೊಟ್ಟಿರ್ತಾನೆ. ಇನ್ನೊಂದು ಕಂಡೀಷನ್ ಅದ. ಏನದಪ್ಪ? ಅದನ್ನು ನೋಡೋಣ. ಅದು ಏನದ ಕಂಡೀಷನ್ ಅಂತಾರೆ? ಸೇಮ್ ಪ್ರೊಸೆಸ್ಸ ನೀವು ಯೂಸ್ ಮಾಡಿರ್ತಂದ್ರೆ ಏನು ಪಾಸಿಬಲ್ ಆಗ್ತದೆ ನೋಡಿ. ಇಲ್ಲಿ 6 ಮೋಲ್ ಯೂಶ್ವಲಿ ಹೆಂಗೆ ಇಲ್ಲಿ ಬರೀಲಿ, ಇಲ್ಲೇ ಬರೀತೀನಿ ರೀ ಒಂದು ರಿಯಾಕ್ಷನ್. ನಿಮಗೆ ವಿಸಿಬಲ್ ಐತೆ ಅಂತ ಅನ್ನಿಸ್ತದೆ ನಾವು. ಓಕೆ, ಇಲ್ಲಿ ಏನದ ರಿಯಾಕ್ಷನ್ ಅಂದ್ರೆ 6 ಮೋಲ್ಸ್ ಅದ ಪ್ಲಸ್ ಡೈರೆಕ್ಟ್ಲಿ 3Cl2 ಅದ. ಕಂಡೀಷನ್ ಏನು ಹೇಳ್ಯಾನ ಹೇಳ್ರಿ? ಇಲ್ಲಿ
ಡೈಲ್ಯೂಟ್ ಅಲ್ಲ, ಡೈಲ್ಯೂಟ್ ಆಲ್ರೆಡಿ ಐತಲ್ಲ ಇಲ್ಲಿ. ಹಾಂ, ಹಾಟ್ ಆ್ಯಂಡ್ ಕಾನ್ಸಂಟ್ರೇಟೆಡ್. CONC ಅಂದರೆ ಏನಪ್ಪ? ಕಾನ್ಸಂಟ್ರೇಟೆಡ್. ಇಲ್ಲಿ ಎಷ್ಟು ಪ್ರಾಡಕ್ಟ್? ಇಲ್ಲಿ 3 ಪ್ರಾಡಕ್ಟ್ ಪಾಸಿಬಲ್ ಆಗ್ತಾವೆ. ಅವು ಯಾವ್ಯಾವ ಪಾಸಿಬಲ್ ಆಗ್ತಾವೆ ನೋಡ. ಫಸ್ಟ್ ನೀವು ಥಿಂಕ್ ಮಾಡಿದ್ರಂದ್ರೆ 5 NaCl ಪಾಸಿಬಲ್ ಆಗ್ತದೆ. ನೆಕ್ಸ್ಟ್ NaOCl3 ಪಾಸಿಬಲ್ ಆಗ್ತದೆ. NaOCl3 NaOCl3 ಆಗ್ತದೆ. ಏನಾಗ್ತದೆ ಒಂದು ಸ್ವಲ್ಪ ಚೆಕ್ ಮಾಡಿರಿ. NaClO3 ಆಗ್ತದೆ ನೋಡಿ. ಯಾಕಂದ್ರೆ ಇಲ್ಲಿ 5 ಕ್ಲೋರಿನ ಒಟ್ಟು 6 ಕ್ಲೋರಿನ್ದಾವೆ ನಮ್ಮ ಕಡೆ. ಮತ್ತು ಇಲ್ಲಿ ಹೆಚ್ಚಾಯ್ತಲ್ಲ, ಇದು ಬರಲ್ಲ ರೀ. ಇದೊಂದು ಸ್ವಲ್ಪ ಚೇಂಜಸ್ ಮಾಡೋಣ. ಏನತ್ತಂದ್ರೆ ಇದು ಹಿಂಗೆ ಬರೀಬೇಕಾಗಿತ್ತು. NaClO3 ಬರ್ತದೆ. ಪ್ಲಸ್ ರಿಲೀಸ್ ಆಫ್ ಎಷ್ಟಪ್ಪ? 3 moles ಆಫ್ H2O ಅದ ನೋಡು. ಓಕೆ, ಇದು NaCl ಅಪ್ಪ ಇದು. ಓಕೆ, NaCl ಅಂತ ಡೈರೆಕ್ಟ್ಲಿ ನಾವು ಏನಂತೀವಿ ರೀ? ಕ್ಲೋರೈಡ್ ಅಲ್ಲ, ಇದು ಕ್ಲೋರೈಡ್ ಅಂತ ಕರಿತೀವಿ. ಬಟ್ ಇದೇನಾಗ್ತದೆ ಹೇಳ, ಇದು ದಿಸ್ ಈಸ್ ಕಾಲ್ಡ್ ಕ್ಲೋರೈಟ್. ಇದೇನು ಹೇಳ್ರಿ? ಕ್ಲೋರೈಟ. ಇದೇನು? ಹೈಪೋಕ್ಲೋರೈಟ್. ಕ್ಲೋರೈಟ್ ಈಸ್ ಡಿಫ್ರೆಂಟ್, ಹೈಪೋಕ್ಲೋರೈಟ್ ಈಸ್ ಡಿಫ್ರೆಂಟ್. ಓಕೆ, ದ್ಯಾಟ್ಸ್ ವೈ ದಿಸ್ ರಿಯಾಕ್ಷನ್ ಈಸ್ ಇಂಪಾರ್ಟೆಂಟ್. ಇದನ್ನ ಕೇಳಿಲ್ಲ ನಿಮ್ಮ ಥಿಯರಿಗೆ, ಬಟ್ ನಿಮ್ಮ ಪ್ರಿಪ್ರೇಟರಿ ಒಳಗೆ ಇವು ಕೇಳ್ಯಾರಂದ್ರೆ ಥಿಯರಿಗೆ ಇದನ್ನ ಕೇಳ್ಬೋದಲ್ಲ ಫೈನಲ್ ಎಕ್ಸಾಮ್ದಾಗ ಫೀ ಬೋರ್ಡ್ದವ್ರು. ಓಕೆ, ಅದಕ್ಕೆ ಏನೈತೆ ಕಂಪ್ಯಾರಿಸನ್ ಸ್ಟಡಿ. ನಿಮಗೆ ಹೇಳತ್ತೇನೆ, ಕಂಪ್ಯಾರಿಸನ್ ಮಾಡಿರಿ ಯಾವಾಗೂ. ಈ ಕೋಲ್ಡ್ ಆ್ಯಂಡ್ ಡೈಲ್ಯೂಟ್ ಕೊಟ್ಟಾಗ ಏನಾಗ್ತದೆ, ಅಥವಾ ಹಾಟ್ ಆ್ಯಂಡ್ ಕಾನ್ಸಂಟ್ರೇಟ್ ಕೊಟ್ಟಾಗ ಏನಾಗ್ತದೆ, ಇವೆರಡು ನೀವು ಕರೆಕ್ಟ್ ನೆನಪಿನ ಇಟ್ಕೋತಂದ್ರೆ ಬರೋಬ್ಬರ ಆಗ್ತದೆ. ಓಕೆ, ಇದ್ರ JE ಒಳಗೆ ಐ ಥಿಂಕ್ ಇದನ್ನು ಡೌಟ ಬಟ್ JE ಮೇನ್ಸ್ ಒಳಗೆ ಡೈರೆಕ್ಟ್ ಕ್ವಶನ್ ಕೇಳ್ತಿರ್ತಾನೆ ಯೂಶ್ವಲಿ. 1 or 2 ಕ್ವಶನ್ಸ್ ಹಂಗೆ ಬರ್ತಿರ್ತಾವೆ ರೀ. ಓಕೆ, ನೀವು ನೆನಪಿನ ಇಟ್ಕೋಬೇಕು. ಆಯ್ತಾ? ಕ್ಲಿಯರ್ ಆಯ್ತು ರೀ ಇದು. ಓಕೆ, ಇಲ್ಲೇನು ಫಾರ್ಮೇಷನ್? ಕ್ಲೋರೈಡ್. ನೀವು ನೇಮ್ ಬರೀಬೇಕನ್ರಿ, ನೇಮ್ ಏನು ಕೇಳಿಲ್ಲ ನಾವು. ಯಾಕಂತಂದ್ರೆ ಆ್ಯಕ್ಚುಲಿ 1, 2, 3 ಪಾಯಿಂಟ್ಸ್ ಅದ. ಇದಕ್ಕೆ 1 ಮಾರ್ಕ್ಸ್ ಕೊಡತ್ತಾನಂದ್ರೆ ನೇಮ್ ನೆಸಸರಿ. ನೋ ನೀಡ್ ಆಫ್ ರೈಟಿಂಗ್ ನೇಮ್. ಓಕೆ, ನೇಮ್ ಏನು ಬರೀಬೇಕಾಗಿಲ್ಲ, ಡೈರೆಕ್ಟ್ ಇಷ್ಟು ಬಟ್ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಬರೆಯತ್ತಾನೆ ಅಷ್ಟೇ. ಓಕೆ, ಇಲ್ಲಿ CH4Cl2 ಇಲ್ಲೇನೋ ಕ್ವಶನ್ ಪೇಪರ್ದಾಗ ಮಿಸ್ಟೇಕ್ ಆಗೈತೆ. HR ಏನೋ ಕೊಟ್ಟಾನ, ಹೌದಿಲ್ಲ? ಅದು H ನೀವು ಆಗಬೇಕು. ಆರ್ UV ಅಲ್ಟ್ರಾವೈಲೆಟ್ ಲೈಟು ಯೂಸ್ ಮಾಡ್ತಿರ್ತಾನೆ ನಾವು. ಓಕೆ, ಇವೆರಡು ಮಿಕ್ಸ್ ಮಾಡಿರಿ ಪ್ರಾಡಕ್ಟ್ ಏನು ಪಾಸಿಬಲ್ ಹೇಳ್ರಿ. ಇಲ್ಲಿ CS ಇದಂತೂ ನಿಮಗೆಲ್ಲರಿಗೂ ಗೊತ್ತು. CH3Cl, ನೆಕ್ಸ್ಟ್ ಏನಾದ್ರು HCl ಆಗ್ತದೆ. ಇದಕ್ಕೆ ಮಿಥೈಲ್ ಕ್ಲೋರೈಡ್ ಅಂತ ಕರಿತೀರಿ. ಮಿಥೈಲ್ ಕ್ಲೋರೈಡ್ ಕಾಮನ್ ನೇಮ ಇದೆ. ಮಿಥೈಲ್ ಕ್ಲೋರೈಡ್ ಕಾಮನ್ ನೇಮ್. ನೆಕ್ಸ್ಟ್ IPC ನೇಮ ಕ್ಲೋರೋಮಿಥಿನ್. ಆಯಿತು, ಕ್ಲಿಯರ್ ಆಯ್ತು ರೀ ಇದು. 3 ಮಾರ್ಕ್ಸ್ ನೋಡಪ್ಪ ಎಷ್ಟು ಬರೋದ್ರೆ. ನೆಕ್ಸ್ಟ್ ಕ್ವಶನ್ ನೋಡ. ಕ್ವಶನ್ ನಂಬರ್ 22ಕ್ಕೆ ಹೋಗೋಣ. ಈ ಕ್ವಶನ್ ಮುಗಿದ್ದು 21. ನೆಕ್ಸ್ಟ್ ಇರೋದು 22 ಕ್ವಶನ್ಸ್. ಇಲ್ಲಿ ನೋಡ, ಗಿವ್ 2 reasons ಟ್ರಾನ್ಸಿಷನ್ ಮೆಟಲ್ಸ್ ಆರ್ ಕಲರ್ಡ್ ಅಂಥೇಳಿ 2 ರೀಸನ್ ಕೊಡ್ಬೇಕ್ರಿ ಅವಾಗ. ಓಕೆ, ಟ್ರಾನ್ಸಿಷನ್ ಮೆಟಲ್ಸ್ ಇದು ಬರೀಬೇಕಾಗುತ್ತೆ ನೀವು. ಫಸ್ಟ್ ರೀಸನ್ ಅಂದ್ರೆ ನಿಮಗೆ ಗುರುತೈತೆ ರೀ, ಡ್ಯೂ ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದು ಅಂದ್ರೆ ಓಕೆ, ದಟ್ ಕ್ಯಾನ್ ಗಿವ್ ಅ ವಾಟ್ ರೀ? ಕಲರ್. ಓಕೆ, ಕಲರ್ ಕೊಟ್ಟೆ ಬಿಡ್ತದೆ, ಏನೂ ಪ್ರಾಬ್ಲಮ್ ಇಲ್ಲ. ನೀವು ಬೇಕಾದ್ರೆ ಸ್ವಲ್ಪ ಬರಿಬೋದು ಹಿಂಗೆ. ದ ಕಲರ್ ಆಫ್ ಟ್ರಾನ್ಸಿಷನ್ ಮೆಟಲ್ ಅಯಾನ್ ಅಂತ ಹಾಕೋ ನೋಡ್ರಿ. ಯಾಕಂದ್ರೆ ಅಯಾನ್ಸ್ ಕೊಡ್ತಾವಲ್ಲ, ಯೂಶ್ವಲಿ ಏನಿರ್ತಾವೆ ಅಯಾನ್ಸ್ ಇರ್ತಾವಲ್ಲ. ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಡ್ಯೂ to the presence of unpaired electron. ಸರ್ ಎಕ್ಸಾಮ್ದಾಗ ಇಷ್ಟೆಲ್ಲ ಬರೀಲಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಹೆಂಗೆ ಬೀಳ್ಬೇಕು? ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಥವಾ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಹ್ಯಾವಿಂಗ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಷ್ಟು ಬರೋದ್ರೆ ಭೀ ನಡೀತೈತಿ. ಇದು ಒಂದನೇದಾಯ್ತಾ. ಸೆಕೆಂಡ್ ಒನ್ ಅಂತಂದ್ರೆ ಇದು ಇಂಪಾರ್ಟೆಂಟ್ ಅಂದರೆ ಸ್ವಲ್ಪ ನೀವು ನೆನಪಿನ ಇಟ್ಕೋಬೇಕಾಗ್ತದೆ. ದ ಎನರ್ಜಿ ಆಫ್ ಎಕ್ಸೈಟೇಷನ್ ಅಂತ ವರ್ಡ್ ಬರ್ತದ್ರಿ ಇಲ್ಲಿ. ದ ಎನರ್ಜಿ ಆಫ್ ಎಕ್ಸೈಟೇಷನ್ corresponds to the frequency of light absorbed ಅಂತ ಬರ್ತದೆ. ಫ್ರೀಕ್ವೆನ್ಸಿ ಆಫ್ ಲೈಟ್ ಅಬ್ಸಾರ್ಬ್. ಓಕೆ, ಅಂದರೆ ಇಂಡೈರೆಕ್ಟ್ಲಿ ಏನು ನಾವು ಮೀನಿಂಗ್ ಗುರ್ತಾತ್ರಿದ, ಯಾವಾಗ ಫ್ರೀಕ್ವೆನ್ಸಿ ಆಫ್ ಲೈಟ್ ಅಬ್ಸಾರ್ಬ್ ಮಾಡ್ಕೋತದಲ್ಲ ಅವಾಗ ಏನಾಗ್ತದೆ? ದಟ್ ಕ್ಯಾನ್ ಗಿವ್ ಅ ಕಲರ್ಡ್. ಓಕೆ, ನೀವು ನೆನಪಿನ ಇಟ್ಕೊಂಡ್ಬಿಡ್ಬೇಕು. ಯೂಶ್ವಲಿ ನೋಡ, ಈಗ ನೀವು ರೂಮ್ ಟೆಂಪ್ರೇಚರ್ ಇದ್ದಾಗ ಕಲರ್ ಇರೋಂಗಿಲ್ಲ ಸಮ್ ಆಫ್ ದ ಮೆಟಲ್ಸ್. ನೀವು ಯಾವಾಗ ಲೈಟ್ಗೆ ಎಕ್ಸ್ಪೋಸರ್ ಮಾಡ್ತಿರಲ್ಲ ಅವಾಗ ಏನಾಗ್ತದೆ? ಕಲರ್ ಬರ್ತದೆ. ಹಂಗೆ ಅಂದಂಗಿದ್ದ ಎನರ್ಜಿ ಆಫ್ ಎಕ್ಸೈಟೇಷನ್ ಕರೆಸ್ಪಾಂಡ್ಸ್ ಟು ದ ಫ್ರೀಕ್ವೆನ್ಸಿ ಆಫ್ ದ ಲೈಟ್ ಅಬ್ಸಾರ್ಬ್ಡ್ ಅಂತ ಬರ್ತದೆ. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಬೀಕರ್ ತೊಗೊಂಡ್ರೆ ಅಂತ ತಿಳ್ಕೊಳ್ರಿ. ಓಕೆ, ಇದು ನೀವು ರೂಮ್ ಟೆಂಪ್ರೇಚರ್ದಾಗ ಇಟ್ಟಿರ್ತೀರಿ ಅಥವಾ ಡಾರ್ಕ್ ರೂಮ್ ಒಟ್ಟು ಎಲ್ಲರೂ ರೂಮ್ ಟೆಂಪ್ರೇಚರ್ದಾಗ ಇಟ್ಟಿರಂದ್ರೆ ಅವಾಗ ಕಲರ್ ಇರಲ್ಲ ರೀ. ನೀವು ಯಾವಾಗ ಹೊರಗಡೆ ತಂದು ಲೈಟ್ ಇಡ್ತಿರಲ್ಲ, ಲೈಟ್ ಕ್ಯಾನ್ ಪಾಸ್ ಥ್ರೂ ದಿಸ್ ಸೊಲ್ಯೂಷನ್
ಅವಾಗ ಏನಾಗ್ತದೆ ಫ್ರೀಕ್ವೆನ್ಸಿ ಅಬ್ಸಾರ್ಬ್ ಆಗ್ತದೆ, ಫ್ರೀಕ್ವೆನ್ಸಿ ಆಫ್ ಲೈಟ್ ಅಬ್ಸಾರ್ಬ್ಡ್ ಅಂತ ಹೇಳ್ತಾನೆ ನಾವು. ಫ್ರೀಕ್ವೆನ್ಸಿ ಆಫ್ ಲೈಟ್, ಫ್ರೀಕ್ವೆನ್ಸಿ ಆಫ್ ದಿ ಅಂತ ಬರೀಬೋದು, ಫ್ರೀಕ್ವೆನ್ಸಿ ಆಫ್ ದಿ ಲೈಟ್ ಅಬ್ಸಾರ್ಬ್. ಅವಾಗ ಯಾವಾಗ ಲೈಟ್ ಅಬ್ಸಾರ್ವ್ ಆಗ್ತದೆ ದ್ಯಾಟ್ ಕ್ಯಾನ್ ಗಿವ್ ಅ ಕಲರ್. ಒಂದು ಅನ್ಪೇಯ್ಡ್ ಎಲೆಕ್ಟ್ರಾನ್ ಇತ್ತಂದ್ರೆ ಕಲರ್ ಆಗ್ತದೆ ರೀ, ಇನ್ನೊಂದು ಏನಿರ್ತದೆ ಫ್ರೀಕ್ವೆನ್ಸಿ ಆಫ್ ದ ಲೈಟ್ ಅಬ್ಸಾರ್ವ್ಡ್ ಇತ್ತಂದ್ರೆ ಕಲರ್ ಆಗ್ತದೆ. ಇವೆರಡು ಪಾಯಿಂಟನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಎರಡು ಬರೆದ್ರೆ ಸಾಕ್ರಿ. ಇಲ್ಲಿ ನೀವು ಎರಡೂ ಕರೆಕ್ಟ್ ಬರೆದ್ರೆ ಮುಗೀತು, ಇನ್ನೊಂದು ಏನು ಬರೀಬೇಕಾಗಿಲ್ಲ. ಆಯಿತಾ, ಮುಗೀತು ರೀ. ಓಕೆ, ನೆಕ್ಸ್ಟ್ ಪಾಯಿಂಟ್ ತೊಗೊಳ್ರಿ. ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಬಿ ಅಲ್ಲ. ಅಮಾಂಗ್ Zn2+ Cu2+ ವಿಚ್ ಈಸ್ ಅ ಕಲರ್ಲೆಸ್ ಕೇಳತ್ತಾನವ. ಇದ್ರೊಳಗೆ ಯಾವುದು ಕಲರ್ಲೆಸ್ ಪಾ ಅಂಥೇಳಿ ಕ್ವಶನ್ ಅಷ್ಟೆ. ಕಲರ್ಲೆಸ್ ಯಾವುದೈತಿ ಬರೆದ್ರೆ ಮುಗಿದು ಹೋತ್ರಿ. ಓಕೆ, ನೀವು ಆನ್ಸರ್ ಇಷ್ಟು ಬರೆದ್ರೆ ಮುಗೀತು ನೋಡ್ರಿ, Zn2+, ಮುಗೀತು ಆನ್ಸರ್ ನಿಮ್ಮದು ಇಷ್ಟ. ಬಟ್ ಇಲ್ಲಿ ಕ್ವಶನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಮಾಡ್ಯಾರ ಅವ್ರ, ನಾ ಹೆಂಗೆ ಹೇಳ್ತೇನೆ ನಿಮಗೆ. ಓಕೆ, ಬಟ್ ಇಲ್ಲಿ ಅಕಾರ್ಡಿಂಗ್ ಟು ನೀವು ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಇದ ಕ್ವಶನ್ ನಿಮ್ಮ ಫೈನಲ್ ಎಕ್ಸಾಮ್ ಬರೋಂಗಿಲ್ಲ. ಬಂತಂದ್ರೆ ಸ್ವಲ್ಪ ಅಲ್ಲಿ ಏನಾರೇ ಮತ್ತು ಇದನ್ನು ಮಾಡಿರ್ತಾರೆ ಅವ್ರು, ಯಾಕಂದ್ರೆ ಇನ್ನೊಂದು ಸ್ವಲ್ಪ ಮಿಸ್ಟೇಕ್ ಐತೆ ನಾ ಹೇಳ್ತಾನೆ. ನೀವು ಆನ್ಸರ್ ಎಷ್ಟೇ ರೀ, Zn2+, 1 ಮಾರ್ಕ್ಸ್ ಕ್ವಶನ್ ಮುಗೀತು. ನಾನು ನೆಕ್ಸ್ಟ್ ಹೇಳೋದೆಲ್ಲ ಎಕ್ಸ್ಟ್ರಾ ಹೆಂಗೆ ಅಂಥೇಳಿ. ಓಕೆ, ಹೆಂಗೆ ಅಂಥೇಳಿ ಅದು ಇಂಪಾರ್ಟೆಂಟ್ ಅಲ್ಲ. ಫೈನಲ್ ಎಕ್ಸಾಮ್ದಾಗ ಬೇರೆ ಬಂದು ಅಂದ್ರೆ ರೀ, ಪ್ರಿಪ್ರೇಟಿಗೆ ಇದನ್ನ ಕೇಳ್ಯಾನ ಫೈನಲ್ ಎಕ್ಸಾಮ್ ಬೇರೆ ಬಂದು ಪ್ರಾಬ್ಲಮ್ ಆಗ್ತೈತಿ. ಓಕೆ, ಈಗ ನೋಡಿರಿ ಒಂದು ಟೆಕ್ನಿಕ್ ಹೇಳ್ತಾನೆ ನಿಮಗೆ, ಹೆಂಗೆ ಕಲರ್ ಯಾವಾಗ ಕಲರ್ಲೆಸ್ ಯಾವಾಗ ಒಂದು ಟೆಕ್ನಿಕ್ ಹೇಳ್ತಾನೆ. ಆಮೇಲೆ ಇದು ಏನು ಮಿಸ್ಟೇಕ್ ಐತೆ ಅದನ್ನ ಹೇಳ್ತಾನೆ. ಈಗ ನೋಡ Zn2+ ಐತಿ, ಎಲೆಕ್ಟ್ರಾನ್ ಕಾನ್ಫಿಗ್ರೇಷನ್ ಬರಬೇಕಪ್ಪ. ಜಿಂಕ್ ಎಲೆಕ್ಟ್ರಾನ್ ಕಾನ್ಫಿಗ್ರೇಷನ್ ಏನಪ್ಪ 3d10 4s2 ಹೌದಿಲ್ಲೋ. 3d10 ಅಟ್ಟ ಬರೀತಾನೆ, 4s2 0 ಮಾಡ್ತಾನೆ. ಯಾಕೆ ಹೇಳ್ರಿ, ಯಾಕಂದ್ರೆ 2 ಎಲೆಕ್ಟ್ರಾನ್ ತೆಗ್ದಾನೆ ತಂದಂಗೆ. 3d10 ಎಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ ಇರ್ತೈತೆ ಅಲ್ರಿ, ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ ಹೌದಿಲ್ಲ. ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ ಇತ್ತಂದ್ರೆ ದಟ್ ಈಸ್ ವಾಟ್ ರೀ, ಕಲರ್ಲೆಸ್. ಫಿಕ್ಸ್ ಇದೆ, ಅದಕ್ಕೆ ಏನಿರ್ತೈತಿ ಕಲರ್ಲೆಸ್ ಇರ್ತೈತಿ. ಯಾಕೆ ಸರ್ ಕಲರ್ಲೆಸ್ ಇರ್ತೈತಿ ಕ್ವಶನ್ ಕೇಳಿದ್ರಂದ್ರೆ ದೇರ್ ಈಸ್ ನೋ ಡಿ ಟ್ರಾನ್ಸಿಷನ್. ಹೆಂಗೆ ರೀಸನ್ ಏನು, ದೇರ್ ಈಸ್ ನೋ ಡಿ ಟ್ರಾನ್ಸಿಷನ್. ಓಕೆ, ಡಿ ಟ್ರಾನ್ಸಿಷನ್ ಅಲ್ಲಿ ಆಗಂಗಿಲ್ಲ ತಂದಂಗೆ. ಡಿ ಟ್ರಾನ್ಸಿಷನ್ ಏನು ರೀ ಆಗಂಗಿಲ್ಲ. ಅದೊಂದು ಸ್ವಲ್ಪ ನೀವು ಸರಿಯಾಗಿ ನೆನಪಿನಾಗ ಇಟ್ಕೋಬೇಕು ರೀ. ಓಕೆ, ನೆನಪಿನಾಗ ಇಟ್ಕೋತೀರಿ, ದೇರ್ ಈಸ್ ನೋ ಡಿ ಟ್ರಾನ್ಸಿಷನ್. ಫಿಕ್ಸ್ ಮುಗೀತು, ಇದೊಂದು ಕಾನ್ಸೆಪ್ಟ್ ಮುಗಿತಾ. ಈಗ ನೆಕ್ಸ್ಟ್ ನಾ ಏನು ಪಾಯಿಂಟ್ ಹೇಳತ್ತೀನಿ, ಕಾಪರ್ ತೊಗೊಳ್ತೇನೆ ರೀ. ಇಲ್ಲಿ ಕಾಪರ್ 2+ ಅದು ಕಾಪರ್ ನೋಡ. ಆ್ಯಕ್ಚುಲಿ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾ ಬರೀತೀನಿ. ಕಾಪರ್ ಎಲೆಕ್ಟ್ರಾನ್ ಕಾನ್ಫಿಗ್ರೇಷನ್ 3d10 4s1 ಐತೆ ನೋಡ್ರಿ, ಐತಿ 29 ಅಟೋಮಿಕ್ ನಂಬರ. ಓಕೆ, ದ್ಯಾಟ್ಸ್ ವೈ ಈಗ 3d10 4s1 ಅನ್ನೋದು ಕಾಪರ್ 2+ ಅಂದ್ರೆ ನೀವು 2 ಎಲೆಕ್ಟ್ರಾನ್ ಹ್ಯಾವ್ ಟು ರಿಮೂವ್ ಫ್ರಾಮ್ 1 ಎಲೆಕ್ಟ್ರಾನ್ ಫ್ರಾಮ್ ಎಸ್, 1 ಎಲೆಕ್ಟ್ರಾನ್ ಫ್ರಾಮ್ ಡಿ. ಅಂದರೆ 3d9 ಬಂತ, 4s0. ಇದು ಕಂಪ್ಲೀಟ್ಲಿ ಫಿಲ್ಡು ಅಥವಾ ಪಾರ್ಷಿಯಲಿ ಫಿಲ್ಡ್ ಅಲ್ರಿ ಇದು. ಇದಕ್ಕೆ ಏನತ್ತಾರ ಕಲರ್ ಇರ್ತೈತಿ. ಇಟ್ ಕ್ಯಾನ್ ಗಿವ್ ಅ ಕಲರ್. ಡೋಂಟ್ ವರಿ ಅಬೌಟ್ ವಿಚ್ ಕಲರ್ ಇಸ್ ಇಟ್. ಓಕೆ, ನೀವು ಬೇಕಾದ್ರೆ ಇನಿಷಿಯೇಟಿವ್ ಒಳಗೆ ಕಾಂಪ್ಲಿಮೆಂಟ್ರಿ ಕಲರ್ ಅಂತ ಹೇಳಿ ಕೊಟ್ಟ ನಾವು. ಓಕೆ, ಅಲ್ಲಿ ನೀವು ನೋಡ್ಕೋಬೋದು. ಓಕೆ, ಕಲರ್ ಇರ್ತದೆ. ಇಲ್ಲಿ ಏನಾಗ್ತದ, ಡ್ಯೂ ಟು ಡಿ ಟ್ರಾನ್ಸಿಷನ್ ಟೇಕ್ಸ್ ಪ್ಲೇಸ್ ಆಗ್ತದೆ. ಇಲ್ಲಿ ಕಲರ್ ಕೊಡ್ತದೆ. ಯಾಕೆ ರೀಸನ್, ಡ್ಯೂ ಟು ಡಿ ಟ್ರಾನ್ಸಿಷನ್. ಸರ್ ಏನಿದೆ ಡಿ ಟ್ರಾನ್ಸಿಷನ್ ಕೇಳಿದಂದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಕೋಆರ್ಡಿನೇಷನ್ ಕಾಂಪೌಂಡ್ ಒಳಗೆ ಟೆಕ್ನಿಕ್ ಹೇಳಿದ್ದೆ ನೋಡಿ, ನೆನಪೈತಿ. ಈಗ ಹೆಂಗೆ ಇರ್ತೈತಿ ಯೂಸ್ವಲಿ ಆಕ್ಟೈಡಲ್ಲಿ ಇತ್ತಂದ್ರೆ ಇಲ್ಲಿ T2Z ಈಸಿ ಇರ್ತೈತಲ್ಲ. ಇಲ್ಲೊಂದು ಎಲೆಕ್ಟ್ರಾನ್ ಐತೆ ಅಂತ ತಿಳ್ಕೊ. ಈಗ ಇಲ್ಲೊಂದು ಎಲೆಕ್ಟ್ರಾನ್ ಇತ್ತಂದ್ರೆ ಜಸ್ಟ್ ವಿ ಆರ್ ಗೋಯಿಂಗ್ ಟು ಸಪ್ಲೈ ಸಮ್ ಅಮೌಂಟ್ ಆಫ್ ಎನರ್ಜಿ. ದ ಎಲೆಕ್ಟ್ರಾನ್ ಮೂವ್ ಫ್ರಮ್ ಲೋವರ್ ಎನರ್ಜಿ ಟು ಹೈಯರ್ ಎನರ್ಜಿ ಆರ್ ಹೈಯರ್ ಎನರ್ಜಿ ಟು ಲೋವರ್ ಎನರ್ಜಿ. ಯಾವಾಗ ಎಲೆಕ್ಟ್ರಾನ್ ಹಿಂಗೆ ಮೂಮೆಂಟ್ ಆಗುತ್ತಿತ್ತಪ್ಪ ಅಂದರೆ ದಟ್ ಈಸ್ ಡಿ ಟ್ರಾನ್ಸಿಷನ್ ಪಾಸಿಬಲ್. ಬಟ್ ಇಲ್ಲಿ 3d10 ಒಳಗೆ ನೀವು ಎಲ್ಲ ಎಲೆಕ್ಟ್ರಾನ್ ಫಿಲ್ ಮಾಡಿರಿ, 2 4 6 8 10 ಕಂಪ್ಲೀಟ್ ಫಿಲ್ ಆಗ್ತಾವುದಿಲ್ಲ. ಇದಕ್ಕೆ ಇಲ್ಲೆಲ್ಲ ಬೇಕಾದ್ರೆ ನೀವು ಬರೀಲ್ಲ ಡೀಟೇಲ್. ಇಲ್ಲ 1 2 3 4 5 6 7 8 9 10 ಇಲ್ಲೆಲ್ಲಿ ಡಿ ಟ್ರಾನ್ಸಿಷನ್ ಮಾಡೋರು ಹೇಳ್ರಿ ನೋಡೋಣ. ಅನ್ಪೇಯ್ಡ್ ಬೇಕರಲ್ಲ. ಇಲ್ಲಿ ಅನ್ಪೇಯ್ಡ್ ಇತ್ತು ಅಂದರೆ ಎಲೆಕ್ಟ್ರಾನ್ ಮೂಮೆಂಟ್ ಆಗ್ತದೆ, ಮ್ಯಾಲೆ ಹೋಗ್ತದೆ, ಕೆಳಗೆ ಬರ್ತದೆ ರೀ, ಹೌದಾ ಅದಕ್ಕೆ. ಬಟ್ ಇಲ್ಲಿ ಇಲ್ಲಲ್ಲ, ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಫಿಲ್ಡ್ ಅವ. ಅವಾಗ ಹೆಂಗೆ ಮಾಡವ್ರ ಸಮಸ್ಯೆ ಆಗ್ತೈತಿ. ಅದಕ್ಕೆ ಏನೈತಿ, ಓಕೆ, ಹೆಂಗಿರ್ಬೇಕಲ್ಲಿ ಅನ್ಪೇಯ್ಡ್ ಎಲೆಕ್ಟ್ರಾನ್ ಇರಬೇಕು. ಡ್ಯೂ ಟು ಡಿ ಟ್ರಾನ್ಸಿಷನ್ ಕಲರ್ ಏನಿರ್ಬೇಕು ಅನ್ಪೇಯ್ಡ್. ಯಾಕಂದ್ರೆ ಇಲ್ಲೇ ಸೆಂಟೆನ್ಸ್ ಬರ್ದಾರೆ ನೋಡಿ, ದ ಕಲರ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ಸ್ ಅಯಾನ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್. ಓಕೆ, ನೀವು ನೆನಪಿನ ಇಟ್ಕೊಂಡ್ಬಿಡ್ಬೇಕು ಇಷ್ಟ. ಆಯಿತಾ, ಕ್ಲಿಯರ್ ಆಯಿತಾ. ಬಟ್ ಕ್ವಶನ್ ಒಳಗೆ ಏನು ಮಿಸ್ಟೇಕ್ ಮಾಡ್ಯಾನ ಅಂತ, ಕ್ವಶನ್ ಒಳಗೆ ಅವ್ನು ಏನು ಮೆನ್ಷನ್ ಮಾಡ್ಬೇಕಾಗಿತ್ತಂದ್ರೆ ರೀ, ಈಗೇನು Zn2+ ಕೊಟ್ಟಾನಲ್ಲ, Zn2+ ಇದು ಸಾಲಿಡೋ ಅಥವಾ ಎಕ್ವಿಯಸ್ಸೋ ಮೆನ್ಷನ್ ಮಾಡಬೇಕಾಗಿತ್ತು. ಅವ ಏನು ಮಾಡಬೇಕಾಗಿತ್ತು, ಮೆನ್ಷನ್ ಮಾಡಬೇಕಾಗಿತ್ತು. ಅವ ಮೆನ್ಷನ್ ಮಾಡಿಲ್ಲ, ಅದೊಂದು ಸ್ವಲ್ಪ ಮಿಸ್ಟೇಕ್ ಮಾಡ್ಯಾನ. ಓಕೆ, ಈಗ ಸಾಲಿಡ್ ಇತ್ತಂದ್ರೆ ಕಲರ್ ಏನಿರ್ತೈತಿಪ್ಪ ಅಂದ್ರೆ ವೈಟ್ ಕಲರ್ ಇರ್ತೈತಿ. ಅದು ಸಾಲಿಡ್ ಇತ್ತಂದ್ರೆ ಏನು, ವೈಟ್ ಕಲರ್ ಇರ್ತೈತಿ. ಎಕ್ವಿಯಸ್ ಇತ್ತಂದ್ರೆ ಏನಿರ್ತೈತಿ ಹೇಳಿದ, ಕಲರ್ಲೆಸ್.
ಇದೊಂದು ಸ್ವಲ್ಪ ಮಿಸ್ಟೇಕ್ ಮಾಡ್ಯಾನ ಅಂತ ಹೇಳಿ ನನಗೆ ಅನಿಸತ್ತೈತ್ರಿ ಅದು. ಓಕೆ, ಇಲ್ಲಿ ಯಾಕಂದ್ರೆ ಅವ Zn2+ ಕೊಟ್ಟಾನಲ್ಲ, ಇಲ್ಲಿ ಬ್ರೆಕೆಟ್ದಾಗ ಏನಾರೇ ಕೊಡಬೇಕಾಗಿತ್ತು ನಾವು, ಸಾಲಿಡ್ ಅಥವಾ ಎಕ್ವಿಯಸ್ ಕೊಡಬೇಕಾಗಿತ್ತು ರೀ. ಓಕೆ, ಏನೂ ಕೊಟ್ಟಿಲ್ಲ ಅಂದ್ರೆ ನಾವು ಈಗ ಏನು ಕನ್ಸಿಡರ್ ಮಾಡೋದು ಅಂತ ನನಗೊಂದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ತದ. ಓಕೆ, ಅದಕ್ಕೆ ಏನೈತಲ್ಲ Zn2+ ಎಕ್ವಿಯಸ್ ಅಂದರೆ ನಾವು ಹೆಂಗೆ ಥಿಂಕ್ ಮಾಡ್ಬೇಕಂದ್ರೆ ಇಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಅದ ಇಲ್ಲಿ. ಮತ್ತು ನೀವು ಥಿಂಕ್ ಮಾಡತ್ತೀರಿ ಸರ್ ಇದು Zn2+ ಸೇಮ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರ್ತದೆ ರೀ, ಮತ್ತು ಸಾಲಿಡ್ ಇದ್ದಾಗ ಅಂದರೆ ಸಾಲಿಡ್ ಇದ್ದಾಗ ಏನಾಗ್ತದೆ ಮತ್ತು ಅಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಏನಪ್ಪ ಥಿಯರಿ ಅಪ್ಲೈ ಮಾಡ್ತಾರೆ ರೀ. ಓಕೆ, ಅವಾಗ ಏನಾಗ್ತದೆ ದಟ್ ಕ್ಯಾನ್ ಗಿವ್ ಅ ವೈಟ್ ಕಲರ್ ಕೊಡ್ತೈತಿ. ಓಕೆ, ಅದೆಲ್ಲ ಬೇಡ, ಜಸ್ಟ್ ನಮ್ಮ PU ಬೋರ್ಡ್ದಾಗ ಏನು ಇಷ್ಟಿರ್ತಾನೆ ಇಷ್ಟ. ಓಕೆ, ಅನ್ಪೇರ್ಡ್ ಇತ್ತಂದ್ರೆ ಇಷ್ಟು ಇರ್ತೈತಿ, ಬಟ್ ಫೇಸಸ್ ಕೊಟ್ಟಿದ್ದಂದ್ರೆ ಇಷ್ಟು ಇರ್ತೈತಿ ಅಂತ ಹೇಳ್ತಾ ನಾವು. ಇದು ಕ್ಲಿಯರ್ ಆಯ್ತು ರೀ, ಇದು ಫುಲ್ ಎಲ್ಲ. ಓಕೆ, ಇದೊಂದು ಸ್ವಲ್ಪ ನೀವು ಸರಿಯಾಗಿ ನೆನಪನ್ನೇ ಇಟ್ಕೋಬೇಕಾ ಏನೇನು ಆಗ್ತದೆ ಅಂತೇಳಿ. ಓಕೆ, ಇಷ್ಟು ಪರ್ಫೆಕ್ಟ್ ಮಾಡ್ತೀರಿ. ಓಕೆ, ಕ್ಲಿಯರ್ ಬರತ್ತತಿಲ್ಲ ನೋಡ್ರಪ್ಪ ವೀಡಿಯೋ ಮತ್ತು. ಓಕೆ ಆಯಿತಾ, ನೆಕ್ಸ್ಟ್ ಪಾಯಿಂಟ್ ಕ್ವಶನ್ ನಂಬರ್ 23 ಮಾಡೋಣ ನನಗೆ. ಓಕೆ, 23 ಒಳಗೆ ನೋಡ್ರಪ್ಪ ಏನೇನು ಕೇಳ್ಯಾನ, ಕ್ಯಾಲ್ಕುಲೇಟ್ ದ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ Titanium 3+ ಅಂತ ಕೇಳ್ಯಾನ ನೋಡ್ರಿ. ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಕೇಳತ್ತಾನ ನಾವು. ಯಾವ್ದು ಕೇಳತ್ತಾನಪ್ಪ? Titanium 3+. ಸ್ಕ್ಯಾಂಡಿಯಮ್ ಟಿಟ್ಯಾನಿಯಮ್ ಅಂದ್ರೆ ಅಟೋಮಿಕ್ ನಂಬರ್ ಎಷ್ಟಪ್ಪ? 21. ಇದು 22. ಟಿಟ್ಯಾನಿಯಮ್ ಅಂದರೆ ಎಷ್ಟಪ್ಪ? 22. ಅಂದರೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ 3d2 4s1 ಬರಿಬೇಕ್ರಿ ಇಲ್ಲಿ. ಟಿಟ್ಯಾನಿಯಮ್ 3d2 4s2. ಈಗ Titanium 3+ ಅಂದರೆ ಹೌ ಟು ರಿಮೂವ್ 3 ಎಲೆಕ್ಟ್ರಾನ್. ಇಲ್ಲಿದ 2 ತೆಗಿತ್ರಿ, ಇಲ್ಲಿದ 1 ತೆಗಿತ್ರಿ, ಲಾಸ್ಟ್ ಎಷ್ಟು ಉಳಿತು? ಒಂದೇ ಎಲೆಕ್ಟ್ರಾನ್ ಅಲ್ಲ. ಓಕೆ, 1 ಎಲೆಕ್ಟ್ರಾನ್ ಉಳಿತು. 1 ಎಲೆಕ್ಟ್ರಾನ್ ಅಂದರೆ ನೀವು ಬೇಕಾದ್ರೆ ಹಾಕೋಬೋದು ಹಿಂಗೆ ಆರ್ಬಿಟಲ್ ಪಿಕ್ಚರ್. 1 ಅಷ್ಟೇ, 2 3 4 5 ಒಂದೈತೆ ಎಲೆಕ್ಟ್ರಾನ್. ನಿಮ್ಮ ಫಾರ್ಮುಲಾ ನೆನಪೈತೆ ನೀವು, ಬೋರ್ ಮ್ಯಾಗ್ನೆಟಾನ್ μ = √. ಓಕೆ, 2 ಮಾರ್ಕ್ಸ್ ಐತಿ, ಬರೀಬೇಕ್ರಿ ಇದು ನೀವು ಫಾರ್ಮುಲಾ, ಡೈರೆಕ್ಟ್ ಆನ್ಸರ್ ಬರೆದಿರಿ. ಓಕೆ, ಎನ್ ಅಂತಂದ್ರೆ ಏನಪ್ಪ? ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಎಷ್ಟು ಅದಾವ? 1 ಹಾಕ್ರಿ. 1 ಬ್ರ್ಯಾಕೆಟ್ 1 + 2. ಓಕೆ, ಟೋಟಲ್ ಎಷ್ಟು ಆತಪ್ಪ? ಇದು √3 ಅಂದರೆ 1.73 ಬೋರ್ ಮ್ಯಾಗ್ನೆಟಾನ್ ಯೂನಿಟಾ ಇದು ಬರೀಬೇಕು ನೀವು, BM ಬೋರ್ ಮ್ಯಾಗ್ನೆಟಾನ್. ಇಷ್ಟು ಬರೋದು 2 ಮಾರ್ಕ್ಸ್ ರೀ, ಸಿಂಪಲ್ ಅಲ್ಲ, ಏನೂ ಇಲ್ಲ ಇದ್ರೊಳಗೆ. ಓಕೆ, ಇಷ್ಟು ಬರೀತೀರಿ. ಓಕೆ, 1+. ಯಾವ್ದು ಬೇಕಾದ್ರೆ ಕೇಳ್ಯಾವ, ಜಸ್ಟ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಹಿಂಗೆ ಬರ್ಕೊಡ್ರಿ. ಇದನ್ನ ಹಿಂಗೆ ಆರ್ಬಿಟಲ್ ಪಿಕ್ಚರ್ ಹಾಕೊಡ್ರಿ, ಹಿಂಗೆ ಈಸಿ ಆಗ್ತೈತೆ ನಿಮಗೆ. ಎಷ್ಟು ಎಲೆಕ್ಟ್ರಾನ್ದ 1 ಹಾಕಿಬಿಟ್ಟು ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಟೈಮ್ ಏನು ವೇಸ್ಟ್ ಆಗೋಲ್ಲ. ಓಕೆ, ಮುಗಿತು, ಇಷ್ಟು ನೆನಪು ತೊಗೊಂಡ್ಬಿಡ್ರಿ. ಕಾಂಪಿಟೇಟಿವ್ ಲೆವೆಲ್ದಾಗ ನಿಮ್ಗೆ ಜನರಲ್ ನಾನು ಯೂಸ್ವಲಿ ಕ್ಲಾಸ್ದಾಗ ಹೇಳಿದ್ದೆ, 1 ಇತ್ತಂದ್ರೆ 1 ಪಾಯಿಂಟ್ ಸಮಥಿಂಗ್ ಇರ್ತೈತೆ ನಿಮ್ದು ಆನ್ಸರ್. 1.90 ಇರ್ಬೋದು, 1.73, 1.80 ಕರೆಕ್ಟ್ ಆನ್ಸರ್ ಬರ್ತೈತಿ. ಓಕೆ, ನೆಕ್ಸ್ಟ್ ನೇಮ್ ದ 3D ಸೀರೀಸ್ ಎಲಿಮೆಂಟ್ಸ್ ವಿಚ್ ಶೋಸ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್. ಯಾವುದು 3D ಸೀರೀಸ್ ಒಳಗೆ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತೈತಿ ಅಂತ ಕೇಳತ್ತಾನವ. ದಟ್ ಈಸ್ ಕಾಲ್ಡ್ ಮ್ಯಾಂಗ್ನೀಸ್ ರೀ, Mn. ಎಷ್ಟು ತೋರಿಸತ್ತಪ್ಪ? ದಟ್ ಈಸ್ +7. ಇದು ಹೈಯೆಸ್ಟ್, ಇದಕ್ಕಿಂತ ಹೈಯೆಸ್ಟ್ ಯಾವುದು ತೋರಿಸೋಲ್ಲ. ಓಕೆ, NCERT ಬುಕ್ದಾಗೋದು ಕೊಟ್ಟಿರ್ತಾನೆ. ಓಕೆ, ಯಾವುದ್ರಿ? ಮ್ಯಾಗ್ನೀಸಿಯಮ್ ಡಿಫ್ರೆಂಟಾ. ಓಕೆ, ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೋಬೋದು. ಹಿಂಗದು ಕಾಣ್ತತಿ ನೋಡ್ರಿ, ಇದೆಲ್ಲ ಫುಲ್ ಬರೋಂಗಿಲ್ಲ ರೀ. ನೋಡ್ರಪ್ಪ, ಹಿಂಗೆ ತಗೋಬೋದನ್ರಿ ನೀವು. ಓಕೆ, ನೋಡಿರಿ ನೀವು ಅಷ್ಟೆಷ್ಟು ಬರ್ಕೊಂಡ್ಬಿಡ್ರಿ, ಇಲ್ಲ ಬೆಟ್ರ್ ಬರ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ರೀ ನಿಮಗೆ. ಓಕೆ, ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೋಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಇದೆಲ್ಲ ಐತಿ. ಓಕೆ, ಮುಗಿತಾ? 3 ಕ್ವಶನ್ಸ್ ಸಾಕ್ರಿ ಇಷ್ಟ. ಓಕೆ, ಈಗ ಏನರ ಡೌಟ್ ಇತ್ತಂದ್ರೆ ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಮಾಡಿರಿ. ಓಕೆ, ಮತ್ತು ನಿಮ್ಗೆ ಯಾವ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಕೇಳಿರಿ, ಐ ವಿಲ್ ಎಕ್ಸ್ಪ್ಲೇನ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.